ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ. ಇದು ನೋಡಿ, ಇದು ಬಾದೆ ಹುಲ್ಲು ಅಂತಾರೆ. ಯಥೇಚ್ಛವಾಗಿ ಈ ಗುಡ್ಡಗಾಡುಗಳಲ್ಲಿ ಜಾಸ್ತಿ ಕಾಣಿಸ್ತದೆ. ಇದು ಹಸ ಕರುಗಳೆಲ್ಲ ತಿಂತವೆ. ಆದರೆ ಇದರ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಒಂದು ಹುಲ್ಲಿನ ತಿಂದರೆ ತುಂಬ ಖಾರವಾಗಿರ್ತದೆ. ಸೊ ಹಾಗಾಗಿ ಜಾಸ್ತಿ ತಿನ್ನೋದಿಲ್ಲ ದನ ಕರುಗಳು. ನೋಡಿ, ಇದು ಒಣಗಿದಾಗ ಸುಮ್ಮನೆ ಬೆಂಕಿ ಗಡ್ಡಿ ತೋರಿಸಿದ್ರೆ ಸಾಕು, ಪೆಟ್ರೋಲ್ಗಿಂತ ಫಾಸ್ಟಾಗಿ ಹತ್ಕೊಂಡು ಉರಿತದೆ. ನೋಡಿದ್ರಲ್ಲ, ನೋಡಿ ಇದು ಇನ್ನೂ ಚಿಕ್ಕದಾಗಿ ಹೊಡ್ಕೊತ ಇದೆ. ಈಗ ಹೊಡ್ಕೊಂಡಿದ್ದು ಹಿಂಗೆ ದೊಡ್ಡದಾಗಿ ಅಲ್ಲಿ ತೆನೆ ಆಗಿ ಆಮೇಲೆ ಒಣಗೋಗುತ್ತೆ. ಸೊ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಮಳೆ ಬಂದಿದೆ, ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಸೊ ಇದರೊಳಗಡೆ ಕುಂಟಗೆ ನಾವು ಅಂತ ಜಾಸ್ತಿ ಸೇರ್ಕೊಳ್ತವೆ. ನೋಡಿ, ಜಾಸ್ತಿ ಈ ಒಂದು ಬಾದೆ ಹುಲ್ಲಲ್ಲಿ ಕುಂಟಗೆ ನಾವು ಅಂತ ಇರ್ತವೆ. ಅವು ಯಥೇಚ್ಛವಾಗಿ ಕಂಡು ಬರ್ತವೆ. ಇವೇನಾದರೂ ಹುಲ್ಲು ಪಲ್ಲು ಕುಯ್ಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವು ಕಾಣಿಸ್ತವೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಕುಯ್ಯಬೇಕು. ಅವು ಕಡಿದ್ರೆ ಔಷಧಿನೇ ಸಿಗೋದಿಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬಾದೆ ಗಿಡ ಸುಮ್ಮನೆ ಪೆಟ್ರೋಲಿನ ಅಂಶ ಇರ್ಬೋದು ಅಂತ ನನ್ನ ಅನಿಸಿಕೆ. ಎಷ್ಟು ಬೇಗ ಹತ್ಕೊಂಡು ಉರಿತದೆ ಅಂದರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಪೂರ್ತಿ ಬೂದಿ, ಇನ್ನೇನು ಇರೋದಿಲ್ಲ. ಅಷ್ಟು ಫಾಸ್ಟಾಗಿ ಅಷ್ಟು ಬೇಗ ಹತ್ಕೊಂಡು ಉರಿತದೆ. ಸೊ ನೋಡಿದ್ರಲ್ಲ, ಖಾರವಾಗಿರ್ತಕ್ಕಂಥ ಬಾದೆ ಹುಲ್ಲು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿನವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.